ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇದು ಲೋಕಸಭೆ ಸ್ಪೀಕರ್ ಹುದ್ದೆಗೆ ಸಂಬಂಧಪಟ್ಟಂತ ಬಿಗ್ ನ್ಯೂಸ್. ಟಿಡಿಪಿ ಚಂದ್ರಬಾಬು ನಾಯ್ಡು ಅವರ ಮುಂದಿನ ನಡೆ ಏನು ಅನ್ನೋದ್ರ ಮೇಲೆ ಸ್ಪೀಕರ್ ಪೋಸ್ಟ್ ನಿರ್ಧಾರ ಆಗುತ್ತೆ ಅನ್ನೋದ್ರ ಸುತ್ತ ಎಲ್ಲರ ಕುತೂಹಲ ಇದೆ. ಯಾಕಂದ್ರೆ ಬಹುಮತ ಬಿಜೆಪಿ ಒಂದೇ ಪಕ್ಷಕ್ಕೆ ಬಂದಿಲ್ಲ. ಹಾಗಾಗಿ ಮಿತ್ರ ಪಕ್ಷಗಳ ವಿಶ್ವಾಸದೊಂದಿಗೆ ಒಂದೊಂದು ಹೆಜ್ಜೆನೂ ಹುಷಾರಾಗಿಡಬೇಕಾಗಿರೋ ಅನಿವಾರ್ಯತೆ ಇದೆ. INDA ಕೂಟ ಬೇರೆ ಬಿಗ್ ಆಫರ್ ಕೊಟ್ಟಿದೆ. ಚಂದ್ರಬಾಬು ನಾಯ್ಡು ಅವರು ಇದನ್ನ ಪ್ರತಿಷ್ಠೆಯಾಗಿ ತಗೊಂಡ್ರೆ ಅನ್ನುವಂಥ ಆತಂಕ. ಆದ್ರೆ ಯಾವ ಕಾರಣಕ್ಕೂ ಬಿಜೆಪಿ ಬಿಟ್ಟು ಕೊಡಲ್ಲ, ಡೆಪ್ಯೂಟಿ ಸ್ಪೀಕರ್ ಬೇಕಾದ್ರೆ ಬಿಟ್ಟು ಕೊಡ್ತಾರೆ ಅನ್ನುವಂಥ ಚರ್ಚೆ ಎಲ್ಲ ನೋಡಿದ್ರಿ. ಇದ್ರ ನಡುವೆ ಈಗ ಚಂದ್ರಬಾಬು ನಾಯ್ಡು ಅವರು ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದಾರೆ ಮತ್ತು ಮೋದಿ 25ನೇ ತಾರೀಕು ಸ್ವತಃ ಅವರೇ ಅನೌನ್ಸ್ ಮಾಡಲಿದ್ದಾರೆ ಹೆಸರನ್ನ, ಯಾರಾಗಬೇಕು, ಯಾರು ಸ್ಪರ್ಧೆ ಮಾಡಬೇಕು ಸ್ಪೀಕರ್ ಸಂಬಂಧಪಟ್ಟಂತೆ ಅಂತ. ಏನ್ ಹಾಗಾದ್ರೆ ಸ್ಪೀಕರ್ ಹುದ್ದೆಗೆ ಸಂಬಂಧಪಟ್ಟಂತೆ ಬರ್ತಾ ಇರುವ ಲೇಟೆಸ್ಟ್ ನ್ಯೂಸ್ ಮಾಹಿತಿನ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸ್ಪೀಕರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಸುಮಾರು ಜನ ಇದ್ದಾರೆ. ಈಗ ರೇಸಲ್ಲಿ ಯಾರ್ಯಾರ ಹೆಸರಿದೆ ಅಂತ ಕೇಳಿದ್ರೆ ಬಿಜೆಪಿ ಕಡೆಯಿಂದ ನೋಡೋದು ಹೋದ್ರೆ ದಗ್ಗುಬಾಟಿ ಪುರಂದೇಶ್ವರಿ ಹೆಸರಿದೆ, ಮುಂಚೂಣಿಯಲ್ಲಿರೋದು ಇವರ ಹೆಸರು. ಮತ್ತೊಂದ್ ಕಡೆ GM ಹರೀಶ್ ಬಾಲಯೋಗಿ ಹೆಸರು ಕೇಳಿ ಬರ್ತಾ ಇದೆ. ಫಸ್ಟ್ ಟೈಮ್ TDP MP ಇವರು ಅಮಲಾಪುರಂನಿಂದ. ಕರೆಂಟ್ ಸ್ಪೀಕರ್ ಓಂ ಬಿರ್ಲಾ ಕೂಡ ಮತ್ತೊಮ್ಮೆ ರಿಎಲೆಕ್ಷನ್ ಅನ್ನ ಬಯಸ್ತಿದ್ದಾರೆ. ಈ ಮೂರು ಹೆಸರುಗಳು ಮಾತ್ರ ಈಗ ಮುಂಚೂಣಿಯಲ್ಲಿ ಕೇಳಿ ಬರ್ತಿರೋದು. ಯಾರಾಗ್ತಾರೆ, ಬಿಜೆಪಿಯಿಂದ ಆಯ್ಕೆ ಆಗ್ತಾರಾ ಇಲ್ವಾ ಅನ್ನೋದು ಈ ಸರ್ಕಾರದ ಭವಿಷ್ಯ. ಮೋದಿ ಸರ್ಕಾರ ಕೈಗೊಳ್ಳೋದಿಕ್ಕೆ ಲೆಕ್ಕಾಚಾರ ಹಾಕ್ತಾ ಇದೆಯಲ್ಲ, ದೊಡ್ಡ ದೊಡ್ಡ ಯೋಜನೆಗಳು, ಕೆಲವು ಕಾಯ್ದೆ ಕಾನೂನುಗಳು ಎಲ್ಲದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ನಿರ್ಣಾಯಕ ಆಗುತ್ತೆ. ಸಾಂವಿಧಾನಿಕ ಹುದ್ದೆಯೇ ಆಗಿದ್ರು ಮೈತ್ರಿ ಸರ್ಕಾರದ ಭವಿಷ್ಯವನ್ನು ನಿರ್ಧರಿಸುವಲ್ಲಿ ಸ್ಪೀಕರ್ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ವಾಜಪೇಯಿ ಅವ್ರ ಗೌರ್ಮೆಂಟ್ ಟೈಮಲ್ಲಿ ಶಾರ್ಟ್ ಟರ್ಮ್ ಅಲ್ಲಿ TDP ಇಂದಾನೇ ಸ್ಪೀಕರ್ ಆಗಿದ್ರು ಮತ್ತು ಸ್ಪೀಕರ್ ನಿರ್ಧಾರ ಬಹಳ ಕಾಸ್ಟ್ಲಿ ಆಯ್ತು, ನೆನಪಿದೆ ಬಾಲಯೋಗಿ ಅವರು ಸ್ಪೀಕರ್ ಆಗಿದ್ದಾಗ. ನೆಕ್ಸ್ಟ್ ಶಿವಸೇನೆಯಿಂದ ಸ್ಪೀಕರ್ ಆದ್ರು. ಆದ್ರೆ ಈಗ 241 ಸೀಟ್ ಪಡ್ಕೊಂಡಿರೋ ಬಿಜೆಪಿ ಯಾರಿಗೂ ಬಿಟ್ಕೊಡೋಕೆ ರೆಡಿ ಇಲ್ಲ. ಇದ್ರ ನಡುವೆ ಆಗಿರೋ ಡೆವಲಪ್ಮೆಂಟ್ ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಪೋಸ್ಟ್ಗೆ ಹಠ ಹಿಡಿಯದಿರಲು ನಿರ್ಧರಿಸಿದ್ದಾರೆ ಅಂತ. ಇದು ಬಿಜೆಪಿಗೆ ಬಹುದೊಡ್ಡ ಗಿಫ್ಟ್ ಕೊಟ್ಟಂತೆ. ಮತ್ತೊಮ್ಮೆ ಸ್ಪೀಕರ್ ಹುದ್ದೆಗೆ ಸಂಬಂಧಪಟ್ಟಂತೆ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. JDU ಏನೋ ಬಿಜೆಪಿ ಆಯ್ಕೆಯನ್ನೇ ನಾವು ಬೆಂಬಲಿಸ್ತೀವಿ ಅಂತ ಅವತ್ತೇ ಘೋಷಣೆ ಮಾಡಿಬಿಟ್ರು. ಆದರೆ TDP NDA ಎಲ್ಲ ಪಕ್ಷಗಳ ಒಮ್ಮತದ ಅಭ್ಯರ್ಥಿ ಆಗಬೇಕು ಅಂತ ಹಠ ಹಿಡಿದಿದ್ರು. ನೆನಪು ಮಾಡ್ಕೊಳ್ಬಹುದು ನಾವು. ಇದನ್ನೇ ಚಾನ್ಸ್ ಮಾಡಿಕೊಂಡು INDA ಕೂಟ ಒಂದು ಘೋಷಣೆ ಮಾಡ್ತು. ಏನಂತ, TDP ಕ್ಯಾಂಡಿಡೇಟ್ ಹಾಕಿದ್ರೆ ಸ್ಪೀಕರ್ ಪೋಸ್ಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ. ಕೇಜ್ರಿವಾಲ್ ಅವರ ಆಮ್ ಆದ್ಮಿಯಿಂದ ಸಪೋರ್ಟ್ ಬಂತು. ಈ ಕಡೆ ಮಹಾರಾಷ್ಟ್ರದ ಶಿವಸೇನೆ ಅವರು ಇವರು ಎಲ್ಲ ಘೋಷಣೆ ಮಾಡಿದ್ರು. ಸೊ TDPಗೆ ನಾವು ಬೆಂಬಲ ಕೊಡ್ತೀವಿ, ಪ್ರಜಾಪ್ರಭುತ್ವದ ಉಳಿವಿಗಾಗಿ ಬಿಜೆಪಿ ಅವರು ಬೇಡ, ಬೇರೆ ಯಾರಾದರೂ ಮಿತ್ರ ಪಕ್ಷಗಳಿಗೆ ಬಿಟ್ಕೊಡ್ಲಿ ಅಂತ ಹಠ ಹಿಡಿದಿದ್ದು ನೋಡಿದ್ದೀವಿ. ಡೆಪ್ಯೂಟಿ ಸ್ಪೀಕರ್ ಹುದ್ದೆ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದ್ದನ್ನು ನೋಡಿದ್ದೀವಿ. INDA ಕೂಟ ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕ್ಕೊಳ್ತಿದೆ ಅಂತ. ಹಾಗಾಗಿ ಬಿಗ್ ಟ್ವಿಸ್ಟ್ ಅನ್ನೋ ಮಟ್ಟಿಗೆ ಚರ್ಚೆಗಳಾದವು. ಈಗ ಚಂದ್ರಬಾಬು ನಾಯ್ಡು ಅವರು ಸ್ಪೀಕರ್ ಹುದ್ದೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಆಯ್ಕೆ ಅಂತಿಮ ಆಗಲಿ, ಮೋದಿ ಅವರೇ ನಿರ್ಧಾರ ತಗೊಳ್ಳಿ ಅಂತ ತಮ್ಮ ಅಭಿಪ್ರಾಯವನ್ನು ತಿಳಿಸಿರೋದು ಈಗ ಮಹತ್ವ ಪಡ್ಕೊಳ್ತಿದೆ. ಹಾಗಾದ್ರೆ ಅದಕ್ಕೆ ಪ್ರತಿಯಾಗಿ ಏನು ತಗೊಳ್ತಾರೆ? ಈಗ ಕ್ಯಾಬಿನೆಟ್ ಅಂತ ಬಂದಾಗಲೂ ತುಂಬ ಕಡಿಮೆ ತಗೊಂಡಿರೋದು. ಮಂತ್ರಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆಯೂ ಚಂದ್ರಬಾಬು ನಾಯ್ಡು ಅವರು ಕಡಿಮೆಗೆ ಖುಷಿ ಪಟ್ಕೊಂಡಿದ್ದಾರೆ. ಸ್ಪೀಕರ್ ಹುದ್ದೆಯನ್ನು ಕೂಡ ಯಾವುದೇ ಸಮಸ್ಯೆ ಬರದಂತೆ ಬಗೆಹರಿಸ್ಕೊಳ್ತಿದ್ದಾರೆ. ಅಂದರೆ ಅವರ ಡಿಮ್ಯಾಂಡ್ಸ್ ಇಲ್ಲಿ ಶುರು ಆಗ್ತಾ ಇರೋದು. ಆಂಧ್ರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಕಾಂಪ್ರಮೈಸ್ ಇಲ್ಲ ಚಂದ್ರಬಾಬು ನಾಯ್ಡು ಅವ್ರದ್ದು ಅನ್ನೋದು ಗೊತ್ತು ನಮಗೆ. CEO ಆಫ್ ಆಂಧ್ರ ಪ್ರದೇಶ್ ಇಸ್ ಬ್ಯಾಕ್ ಟು ಪವರ್ ಅಂತ ಎಲ್ಲ ಕಡೆ ವಿಶ್ಲೇಷಣೆ ಆಗ್ತಿದೆ. ಕಂಪನಿ ಕೈಗಾರಿಕೆಗಳನ್ನ ಸೆಳೆಯೋದು, ಬಂಡವಾಳ ಹೂಡಿಕೆ, ಅನುದಾನ ತರುವಂಥದ್ದು, ನೀರಾವರಿ ಯೋಜನೆಗಳು ಇದೆಲ್ಲ ಬಂದಾಗ ಕೇಂದ್ರ ಸರ್ಕಾರ ಮತ್ತು ಅಕ್ಕಪಕ್ಕದ ರಾಜ್ಯಗಳ ಸರ್ಕಾರಗಳ ಜೊತೆಗೆ ಯಾವ ರೀತಿ ಹಠಕ್ಕೆ ಬೀಳ್ತಾರೆ, ಜಿದ್ದಿಗೆ ಬೀಳ್ತಾರೆ ಚಂದ್ರಬಾಬು ನಾಯ್ಡು ಅವರು ಅನ್ನೋದು ಗೊತ್ತು. ಈಗ ಕೇಂದ್ರ ಸರ್ಕಾರದಲ್ಲಿ ಬಹಳ ಮಹತ್ವದ ರೋಲ್ ಪ್ಲೇ ಮಾಡ್ತಿರುವಂಥ ಚಂದ್ರಬಾಬು ನಾಯ್ಡು ಅವರು ಅಮರಾವತಿಯನ್ನ ತಾನಂದುಕೊಂಡಂತೆ ಅಭಿವೃದ್ಧಿಗೊಳಿಸೋದಿಕ್ಕೆ ಕೇಂದ್ರ ಸರ್ಕಾರದ ಪೂರ್ಣ ಪ್ರಮಾಣದ ನೆರವಿನ ನಿರೀಕ್ಷೆಯಲ್ಲಿದ್ದಾರೆ. ಈಗ ಯಾಕೆಲ್ಲವನ್ನ ಬಿಟ್ಕೊಡ್ತಿದ್ದಾರೆ ಅಂದ್ರೆ, ಆಂಧ್ರದ ಅಭಿವೃದ್ಧಿಗೆ ಸಂಪೂರ್ಣ ಬಲವನ್ನು ಕೊಡಿ, ಆಯ್ತು ನಾನು ಇಲ್ಲೆಲ್ಲ ನಿಮಗೆ ಬಲವಾಗಿ ನಿಲ್ತೀನಿ ಅನ್ನುವ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ ನೋಡಿ. ಹಾಗೆ ಯಾವುದಕ್ಕೆ ಫಂಡ್ ನಿರೀಕ್ಷೆಯಲ್ಲಿದ್ದಾರೆ ಅಂತ ಕೇಳಿದ್ರೆ, ಅಮರಾವತಿ ಜೊತೆಗೆ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಬಹು ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಇದು.
ಇದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಾಪಟ್ಟೆ ಪ್ಲಾನ್ ಅನ್ನ ಮಾಡ್ಕೊಳ್ತಿದ್ದಾರೆ. ಅಮರಾವತಿಯನ್ನ ಡೆವಲಪ್ ಮಾಡೋದು, ಅದನ್ನು ಘೋಷಣೆ ಮಾಡಿದ್ರು ಅವ್ರು ಎಲೆಕ್ಷನ್ ಸ್ಪೀಚಲ್ಲೇನೆ, ನಾವು ಅಧಿಕಾರಕ್ಕೆ ಬಂದ್ರೆ ಅಮರಾವತಿ ಹೇಗಾಗತ್ತೆ ಅಂತ. ಅವರು ಎಲೆಕ್ಟ್ ಆಗ್ತಿದ್ದ ಹಾಗೆ ಅಮರಾವತಿಯಲ್ಲಿ ಒಂದೊಂದು ಸೈಟ್ ಬೆಲೆ 70% ಜಾಸ್ತಿ ಆಗೋಯ್ತು. ಜಗನ್ನಿದ್ದಾಗ ಸಿಕ್ಕಾಪಟ್ಟೆ ಪಾತಾಳಕ್ಕೆ ಬಿದ್ದಿದ್ದ ರೇಟು ಅಷ್ಟು ಜಾಸ್ತಿ ಆಯಿತು ಅಂದ್ರೆ ನಿರೀಕ್ಷೆ ಹೇಗಿದೆ? ಅಮರಾವತಿಯನ್ನ ಅಷ್ಟು ಚೆನ್ನಾಗಿ ಡೆವಲಪ್ ಮಾಡ್ತೀನಿ ಅಂತ ಶಪಥ ಮಾಡಿ ಬಂದಿರುವಂಥ ಚಂದ್ರಬಾಬು ನಾಯ್ಡು ಈಗ ಅದೇ ನಿರೀಕ್ಷೆಯಲ್ಲಿದ್ದಾರೆ. ಮತ್ತು ಈ ಇರಿಗೇಷನ್ ಪ್ರಾಜೆಕ್ಟ್ ಆಂಧ್ರದ ಅಭಿವೃದ್ಧಿಗೆ ದೊಡ್ಡ ಕೊಡುಗೆ ನೀಡಬಲ್ಲಂಥ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ಗೆ ದೊಡ್ಡ ಫಂಡನ್ನು ಬಯಸ್ತಿದ್ದಾರೆ. ಅದರ ಜೊತೆಗೆ ಇಂಡಿಯನ್ ಗೌರ್ಮೆಂಟ್ ಓನ್ಡ್ ಪ್ರಾಜೆಕ್ಟ್ಸ್ ಟ್ಯಾರಿಫ್ ಅನ್ನು ಕಡಿಮೆ ಮಾಡೋದಕ್ಕೆ ಈಗ ದೊಡ್ಡ ಪ್ರಪೋಸಲ್ ಅನ್ನು ಇಡಲಿದ್ದಾರೆ. ಹಿಂದೆ ಪವರ್ ಟ್ಯಾರಿಫ್ 14.5% ಏರಿಸಿದ್ದು ಹಿಂದೆ ಚಂದ್ರಬಾಬು ನಾಯ್ಡು ಅವರ ಅಧಿಕಾರದ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಗಲಾಟೆಗೆ, ಪ್ರೊಟೆಸ್ಟ್ಗೆ ಕಾರಣ ಆಗಿತ್ತು. 200 ಜನ ಗಂಭೀರವಾಗಿ ಗಾಯಗೊಂಡಿದ್ರು, ಸುಮಾರು 3 ಜನರ ಸಾವಾಗಿತ್ತು. ಹೈದರಾಬಾದಲ್ಲಿ ರಣರಂಗಕ್ಕೆ ಕಾರಣ ಆಗಿತ್ತು. ಈ ಸಲ ಆ ಟ್ಯಾರಿಫ್ ಅನ್ನ ಬಹಳ ಕಡಿಮೆಗೆ ಇಳಿಸುವಂಥದ್ದೊಂದು ಪ್ರಪೋಸಲ್ ಕೂಡ, ಆ ಡಿಮ್ಯಾಂಡ್ ಅನ್ನ ಕೂಡ ಕೇಂದ್ರ ಸರ್ಕಾರದ ಮುಂದೆ ಇಡ್ತಿದ್ದಾರೆ. ಈಗಾಗಲೇ ನಾನು ಹೇಳಿದಾಗೆ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್, ನೀರಾವರಿ ಯೋಜನೆ ಜಗನ್ ಅವಧಿಯಲ್ಲೂ ಸಿಕ್ಕಾಪಟ್ಟೆ ಪುಷ್ ಮಾಡಿದ್ರು. ಯಾವುದೇ ಸರ್ಕಾರ, ಯಾವುದೇ ಪಕ್ಷ ಇರಲಿ, ರಾಜಕಾರಣ ಮಾಡೋದಕ್ಕೆ ಬಹಳ ಪ್ರಮುಖವಾದ ಯೋಜನೆ ಇದು. ಕರ್ನಾಟಕದಲ್ಲೆಲ್ಲ ಕೆಲವು ಇರಿಗೇಷನ್ ಪ್ರಾಜೆಕ್ಟ್ ಸುತ್ತಾ ಇರುತ್ತಲ್ಲ, ಅದೇ ರೀತಿ. ಆದರೆ ರಾಜ್ಯ ಸರ್ಕಾರದಿಂದ ಜಗನ್ ಎಷ್ಟೇ ಪುಷ್ ಮಾಡಿದ್ರು ಕೇಂದ್ರದ ಸಪೋರ್ಟ್ ಅನ್ನ ಪಡ್ಕೊಳ್ಳುವಲ್ಲಿಯೇ ವಿಫಲ ಆದ್ರು. ಈಗ ಚಂದ್ರಬಾಬು ನಾಯ್ಡು ಅವರು ಬಂದಿದ್ದಾರೆ, ಅಷ್ಟೇ ಅಲ್ಲ ಕೇಂದ್ರದಲ್ಲೂ ದೊಡ್ಡ ರೋಲ್ ಅನ್ನ ಪ್ಲೇ ಮಾಡ್ತಿದ್ದಾರೆ. ಅಮರಾವತಿಯನ್ನ ಹೇಗೆ ಕಟ್ಟಬಲ್ಲೆ ಅಂತ ತೋರಿಸ್ಕೊಡೋದಿಕ್ಕೆ, ದೇಶದ ಇತಿಹಾಸದಲ್ಲೇ ಒಂದು ಅದ್ಭುತವಾದ ರಾಜಧಾನಿಯನ್ನ ಡಿಸೈನ್ ಮಾಡಿ ತೋರಿಸೋದಿಕ್ಕೆ ಮತ್ತು ಒಂದು ಬಹು ಮಹತ್ವಾಕಾಂಕ್ಷೆಯ ಇರಿಗೇಷನ್ ಪ್ರಾಜೆಕ್ಟ್ ಅನ್ನು ಕಂಪ್ಲೀಟ್ ಮಾಡೋದಿಕ್ಕೆ, ಕೈಗಾರಿಕೆ ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಭರ್ಜರಿಯಾದ ಫಂಡ್ ನಿರೀಕ್ಷೆಯಲ್ಲಿ, ಅನುದಾನ ಮತ್ತು ಬೆಂಬಲದ ನಿರೀಕ್ಷೆಯಲ್ಲಿ ಈಗ ಸ್ಪೀಕರ್ ಪೋಸ್ಟ್ ಅನ್ನು ಕೂಡ ಬಿಜೆಪಿಗೆ ಬಿಟ್ಟುಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಇನ್ನು ಮುಂದೆ ಚಂದ್ರಬಾಬು ನಾಯ್ಡು ಅವರ ಕೆಲವು ಡಿಮ್ಯಾಂಡ್ಸ್ ಅನ್ನ ಕೇಂದ್ರ ಸರ್ಕಾರ, ಮೋದಿ ಆ್ಯಂಡ್ ಟೀಮ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುತ್ತೆ ಅನ್ನೋದು ಒಂದು ಸವಾಲಾಗಿ ಕಾಣಬಹುದು. ಕೇಂದ್ರ ಸರ್ಕಾರ ಆಂಧ್ರ ಅಭಿವೃದ್ಧಿಗೆ ಇಲಾಖಾವಾರು ಹೀಗೆ ಕೊಡಬೇಕು ಅನ್ನೋ ಒಂದು ಪ್ಲಾನ್ ಅನ್ನ, ಬ್ಲೂ ಪ್ರಿಂಟ್ ಅನ್ನ ರೆಡಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಸೊ ಅದು ಹೇಗೆ ಬ್ಯಾಲೆನ್ಸ್ ಆಗುತ್ತೆ ಮುಂದಿನ ದಿನಗಳಲ್ಲಿ? ಕೇಂದ್ರದ ಆರ್ಥಿಕತೆಗೆ ಹೊರೆಯಾಗದಂತೆ, ಬೇರೆ ರಾಜ್ಯಗಳ ಅಭಿವೃದ್ಧಿಗೆ ಸಮಸ್ಯೆ ಆಗದ, ತಲೆನೋವು, ರಾಜಕೀಯ ಜಟಾಪಟಿಗೆ ಕಾರಣ ಆಗದಂತೆ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡ್ಬೇಕು. ಒಟ್ಟಿನಲ್ಲಿ ಬಿಜೆಪಿಗೆ ಬಹುದೊಡ್ಡ ತಲೆನೋವೊಂದು ಬಗೆಹರಿದಂಗೆ ಕಾಣಿಸ್ತಿದೆ ಈ ಕ್ಷಣಕ್ಕೆ, ಅದು ಸ್ಪೀಕರ್ ಪೋಸ್ಟ್ಗೆ ಸಂಬಂಧಪಟ್ಟಂತೆ. ಸೊ 25ನೇ ತಾರೀಕು ಮೋದಿ ಅವರೇ ಘೋಷಣೆ ಮಾಡಲಿದ್ದಾರೆ ಆ ಹೆಸರನ್ನ. ಯಾರು ಸ್ಪೀಕರ್ ಪೋಸ್ಟ್ಗೆ ಸೂಕ್ತ, ನಮ್ಮ ಕಡೆಯಿಂದ ಯಾರು ಅಂತ INDI ಕಡೆಯಿಂದ ಹಾಕ್ತಾರೋ ಕ್ಯಾಂಡಿಡೇಟ್ ಅನ್ನ, ಅಥವಾ ಡೆಪ್ಯೂಟಿ ಸ್ಪೀಕರ್ ನಿರೀಕ್ಷೆಯಲ್ಲಿದ್ದಾರೆ, ಅದು ಕೊಟ್ಟರೆ ನಾವು ಎಲೆಕ್ಷನ್ಗೆ ಬರೋದೇ ಇಲ್ಲ, ಆರಾಮಾಗಿ ನೀವು ಆಯ್ಕೆ ಮಾಡ್ಕೊಳ್ಬಹುದು ಅನ್ನುವಂಥ ಆಪ್ಷನ್ ಅನ್ನು ಅವ್ರು ಕೊಡ್ತಿದ್ದಾರೆ. ಏನು ನಿರ್ಧಾರ ತಗೊಳ್ತಾರೆ ಕಾದು ನೋಡಬೇಕು. ಬಹುಶಃ ತನ್ನ ಮಿತ್ರ ಪಕ್ಷಗಳಿಗೆ ಡೆಪ್ಯೂಟಿ ಸ್ಪೀಕರ್ ಕೊಡಬೇಕು ಅನ್ನೋದು ಬಿಜೆಪಿಯ ಲೆಕ್ಕಾಚಾರ. ಸೊ ಚುನಾವಣೆ ನಡೀಬಹುದು ಅಂತ ಅನಿಸುತ್ತೆ. INDI ಕೂಡ ಅಭ್ಯರ್ಥಿ ಹಾಕುವ ಸಾಧ್ಯತೆ ಇರೋದ್ರಿಂದ ಕಾದು ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.